ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾಗಿ ಅವಿರೋಧವಾಗಿ ಮರು ಆಯ್ಕೆಯಾಗಿರುವ ಶಿವಾನಂದ ತಗಡೂರು ಅವರಿಗಾಗಿ ನಾಗರಿಕ ಸನ್ಮಾನ ಹಾಗೂ ಲೋಹಿಯಾ ಪ್ರಶಸ್ತಿ ಪ್ರದಾನ ಸಮಾರಂಭವು ಬೆಂಗಳೂರಿನ ಶೇಷಾದ್ರಿಪುರಂ ಕಾಲೇಜಿನ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಬೆಂಗಳೂರು ನಾಗರಿಕರ ವೇದಿಕೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾಗಿ ಅವಿರೋಧವಾಗಿ ಮರು ಆಯ್ಕೆಯಾಗಿರುವ ಶಿವಾನಂದ ತಗಡೂರು ಅವರಿಗೆ ನಾಗರಿಕ ಸನ್ಮಾನ ಮತ್ತು ಲೋಹಿಯಾ ಪ್ರಶಸ್ತಿ ಪ್ರದಾನ ಸಮಾರಂಭವು ದಿನಾಂಕ 19 ಡಿಸೆಂಬರ್ 2025 ಶುಕ್ರವಾರದಂದು ಬೆಳಗ್ಗೆ 11:10 ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿ ಇರುವ ಶೇಷಾದ್ರಿಪುರಂ ಕಾಲೇಜಿನ ದತ್ತಿ ಸಭಾಂಗಣ 2ನೇ ಮಹಡಿಯಲ್ಲಿ ಜರುಗಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ ಅಧ್ಯಕ್ಷರು ಹಾಗೂ ಶಿಕ್ಷಣ ತಜ್ಞರಾದ ನಾಡೋಜ ಡಾಕ್ಟರ್ ಉಡೇಪಿ ಕೃಷ್ಣ ವಹಿಸಿದ್ದರು. ಉದ್ಘಾಟಕರಾಗಿ ಪ್ರಜಾವಾಣಿಯ ಸಂಪಾದಕರಾದ ರವೀಂದ್ರ ಭಟ್ ಐನಕೈ ಆಗಮಿಸಿದ್ದರು. ಅಭಿನಂದನಾ ನುಡಿಗಳನ್ನಾಡಲು ಕನ್ನಡಪ್ರಭದ ಸಂಪಾದಕರಾದ ರವಿ ಹೆಗಡೆ ಆಗಮಿಸಿದ್ದರು. ವಿಶೇಷ ಆಹ್ವಾನಿತರಾಗಿ ದೂರದರ್ಶನ ಬೆಂಗಳೂರಿನ ಕಾರ್ಯಕ್ರಮ ಮುಖ್ಯಸ್ಥರಾದ HN ಆರತಿ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಶ್ರೀ ತ್ಯಾಗರಾಜ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಡಾಕ್ಟರ್ MR ವೆಂಕಟೇಶ್ ಆಗಮಿಸಿದ್ದರು. ಪ್ರಾಸ್ತಾವಿಕ ನುಡಿಗಳನ್ನಾಡಲು ಕಾರ್ಯಕ್ರಮ ಸಂಯೋಜಕರಾದ ಡಾಕ್ಟರ್ S ರಾಮಲಿಂಗೇಶ್ವರ ಸಿಸಿರಾ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಶೇಷಾದ್ರಿಪುರಂ ಶಿಕ್ಷಣ ದತ್ತಿ, ಬುದ್ಧ ಬಸವ ಗಾಂಧಿ ಸಾಂಸ್ಕೃತಿಕ ಟ್ರಸ್ಟ್, ಹಾವಿ ಮಂಜುಳಾ ಶಿವಾನಂದ್ ಗಾಂಧಿನಗರ ಶರಣ ಸಾಹಿತ್ಯ ಪರಿಷತ್ತು, ಶಾಂತಿ ವಾಸು ನಿಸರ್ಗ ಎಜುಕೇಶನಲ್ ಟ್ರಸ್ಟ್, ಶಂಕರ್ ಸೃಜನ ಸಮಾಜ ಮಲ್ಲೇಶ್ವರಂ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ KUWJ, ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟ ಹಾಗೂ ಭೂಮಿ ಫೌಂಡೇಶನ್ ರಂಗಸಿರಿ ಬಳಗದವರು ಉಪಸ್ಥಿತರಿದ್ದರು. ಶಿವಾನಂದ್ ಅವರಿಗೆ ಅಂತ ರವಿ ಹೆಗಡೆ ಅವರು ಚೆನ್ನಾಗಿ ಹೇಳಿದ್ರು. ಅವರು ಮೇನ್ ಸ್ಟ್ರೀಮ್ ಮೀಡಿಯಾ ಕುರಿತು ಮಾತನಾಡ್ತಾ ಇದ್ದಾರೆ. ನಾನಾದ್ರೂ ಕೂಡ ಅಂದ್ಕೊಳ್ಳೋದು, ಇವತ್ತು ಮೇನ್ ಸ್ಟ್ರೀಮ್ ಮೀಡಿಯಾ ನಿಜ ತನ್ನ ಗಟ್ಟಿತನವನ್ನು ಉಳಿಸ್ಕೊಂಡಿದೆ. ಏನೇ ನಡೀತಾ ಇರಲಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಬಹಳ ಕೇರ್ಫುಲ್ ಆಗಿ ಪ್ರತಿಯೊಂದು ಮೇನ್ ಸ್ಟ್ರೀಮ್ ಮೀಡಿಯಾದವರು ಎಡಿಟೋರಿಯಲ್ಸ್ ಅವರ ರೈಟರ್ಸ್ ಎಲ್ಲವನ್ನು ಕೂಡ ನೋಡ್ತಾ ಇರುವಾಗ ಇರ್ಬೋದು ಈ ಅವರವರ ಭಾವಕ್ಕೆ ಅವರವರ ಪ್ರಕೃತಿಗೆ ಅಂದಂಗೆ ಕೆಲವು ಲೆಫ್ಟ್ ರೈಟ್ ಅನ್ನುವಂಥದ್ದೆಲ್ಲ ಇದೆ. ಆದರೂ ಕೂಡ ಮೇನ್ ಸ್ಟ್ರೀಮ್ ಮೀಡಿಯಾ ಇವತ್ತಿಗೂ ಕೂಡ ತನ್ನ ಘನತೆಯನ್ನು ಕಾಪಾಡಿಕೊಂಡು ಬಂದಿದೆ. ಅದನ್ನು ಉಳಿಸ್ಕೊಂಡು ಹೋಗಬೇಕು ಅನ್ನುವಂಥದ್ದು. ಯಾಕಂದ್ರೆ ಈ ತಾಂತ್ರಿಕ ಭರಾಟೆಯಿಂದ ಬರುವಂತಹ ಈ ಸೋಷಿಯಲ್ ಮೀಡಿಯಾಗೆಲ್ಲ ಅದರ ಅವತರಣಿಕೆ ಏನಾಗುತ್ತೋ ಏನೋ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಈ ಮೇನ್ ಸ್ಟ್ರೀಮ್ ಮೀಡಿಯಾಗೆ ನಾನು ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ಲೋಹಿಯಾ ಪ್ರಶಸ್ತಿ ಕೂಡ ನಾವು ಸೇರಿಕೊಟ್ಟಿದ್ದೇವೆ ನಮ್ಮ ತಗಡೂರವರಿಗೆ. ಲೋಹಿಯಾ ಅನ್ನುವಾಗ ಲೋಹಿ ಈ ರೆಪ್ರೆಸೆಂಟ್ಸ್ ಸಾಮಾಜಿಕ ಕಳಕಳಿ, ಅವರು ಅದನ್ನು ಪ್ರತಿನಿಧಿಸುವಂತಹದ್ದು. ಲೋಹಿಯಾ ಅವರ ಒಂದು ಮಾತಿದೆ, ನನಗೆ ಬಹಳ ಇಷ್ಟ ಆದಂತಹ ಮಾತು. ಅದೇನು ಅಂದ್ರೆ, ಐ ಸಾ 2 ವಂಡರ್ಸ್ ಆಫ್ ದ 20th century. 20ನೇ ಶತಮಾನದ 2 ಅದ್ಭುತಗಳನ್ನು ನಾನು ಕಂಡೆ. ಅದರಲ್ಲಿ ಒಂದು ಆಟಮ್ ಬಾಂಬ್, ಮತ್ತೊಂದು ಮಹಾತ್ಮ ಗಾಂಧಿ ಅಂತ. ಅಂದ್ರೆ ಎಂಥ ಚಿಂತನಾಶೀಲ ವ್ಯಕ್ತಿ ಲೋಹಿಯಾ ಅವರು ಅನ್ನೋದು. ಅವ್ರು ನೋಡಿ, ಈ ಅಭಿವೃದ್ಧಿ ಕುರಿತು ಮಾತನಾಡೋದು 50ರ ದಶಕದಲ್ಲಿ ಹೇಳ್ತಾರೆ. ಎಲ್ಲಿಯವರೆಗೆ ನಮ್ಮ ಹಳ್ಳಿ ಜನ ಬಯಲಿಗೆ ಹೋಗ್ತಾರೆ ಅವರು ಇದಕ್ಕೆ ಶೌಚಾಲಯಕ್ಕೆ, ಅಲ್ಲಿಯವರೆಗೆ ನಮ್ಮ ದೇಶ ಅಭಿವೃದ್ಧಿ ಆಗಿದೆ ಅಂತ ನಾವು ಅಂದ್ಕೊಳಕ್ ಆಗಲ್ಲ ಅನ್ನುವ ಮಾತನ್ನು ಅವ್ರು ಹೇಳ್ತಾರೆ. ಅದು 78 ವರ್ಷ ಆದ್ರೂ ಕೂಡ ಇವತ್ತಿಗೂ ಅದು ಸಾಕಾರ ಆಗಿಲ್ಲ. ನೋಡಿ ಎಂಥ ಚಿಂತನೆ ಲೋಹಿಯಾ ಅವ್ರದ್ದು. ಹಾಗಾಗಿ ಲೋಹಿಯಾ ಅವ್ರನ್ನ ನೆನೆಸುವಂತ ಒಂದು ಅವಕಾಶ ಕೂಡ ನಮ್ಗೆ ಇಲ್ಲಿ ಆಯ್ತು ಅನ್ನುವಂಥದ್ದು. ಆಮೇಲೆ ಹಿರಿಯರಾದ P ರಾಮಯ್ಯ ಅವರನ್ನು ಕೂಡ ಸ್ಮರಿಸಿಕೊಂಡು ನಮ್ಮ ಶಿವಾನಂದ ಅವ್ರಿಗೂ ಭಗವಂತ ಆಶೀರ್ವಾದ ಮಾಡಲಿ. ಅವರು ಕೂಡ ಒಂದಿನ ನಮ್ಮ ವಿಧಾನ ಪರಿಷತ್ತಿಗೆ
ನಮ್ಮೆಲ್ಲರ ಭಾವನೆಗಳನ್ನು ಪ್ರತಿನಿಧಿಸುವಂತಾಗಲಿ ಅನ್ನುವಂಥದ್ದು. ಯಾಕೆ ಆಗಬಾರ್ದು? ಎಲ್ಲರ ಬಯಕೆ ಇದ್ರೆ, ಎಲ್ಲರ ಆಶಯ ಇದ್ರೆ ಅದು ಖಂಡಿತ. ಮತ್ತೊಬ್ರು ನಮ್ಮ ಮನೆಯೊಳಗಡೆನ ಸುದ್ದಿ ಮನೆಯೊಳಗಡೆನ ಹಿರಿಯಕ್ಕ ಅಂದ್ರೆ ಎಚ್ ಎನ್ ಆರ್ತಿ ಅವರು. ಬಹುಶಃ ಅವರು ನಾವು DD1 ಚಂದನ ಇದಕ್ಕೆ ಹೋದ್ರೆ ಅವ್ರನ್ನ ಭೇಟಿ ಮಾಡದೆ ಬರದೇ ಇರುವಂತ ದಿನಗಳೇ ಇಲ್ಲ. ಹೋದ್ರೆ ಒಂದು ಕಾಫಿ ಅಂತೂ ಗ್ಯಾರಂಟಿ ಇರುತ್ತೆ ಅವ್ರದ್ದು. ನಾವು ಕೂತಿರೋದೇ ಇಲ್ಲ, ಕಾಫಿ ಹೇಳಿರ್ತೀನಿ ಅಂತಾರೆ. ಅವ್ರು ಹೇಳೋ ಬಗೆಗೆ ಇಲ್ಲ ಅಂತ ಹೇಳಕ್ಕಾಗಲ್ಲ ನಿಮಗೆ. ಅಷ್ಟು ಅವರ ರೀತಿ, ಅಷ್ಟು ಅವರು ಈ ಸುದ್ದಿ ಮನೆಯೊಳಗಡೆ ಅವರದೇ ಆದ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಅಂತರ್ ಮಹಾವಿದ್ಯಾಲಯಗಳ ಯುವಜನೋತ್ಸವ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಜರುಗಿತು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಅಂತರ್ ಮಹಾವಿದ್ಯಾಲಯಗಳ ಯುವಜನೋತ್ಸವ ದಿನಾಂಕ 20, 21 ಮತ್ತು 22 ಡಿಸೆಂಬರ್ 2025 ಜ್ಞಾನಗಂಗಾ ಆವರಣ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಇದರ ಉದ್ಘಾಟನಾ ಸಮಾರಂಭವು ದಿನಾಂಕ 20 ಡಿಸೆಂಬರ್ 2025 ಬೆಳಗ್ಗೆ 11 ಗಂಟೆಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ 2025ನೇ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಸಿನಿಮಾ ನಟರು, ಚಿತ್ರ ನಿರ್ಮಾಪಕರು, ಚಿತ್ರ ನಿರ್ದೇಶಕರು ಹಾಗೂ ನಿರೂಪಕರಾದ ಪ್ರಕಾಶ್ ರಾಜ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಪತಿಗಳಾದ ಪ್ರೊಫೆಸರ್ ಶಶಿಕಾಂತ್ ಎಸ್ ಉಡಿಕೇರಿ ವಹಿಸಿದ್ದರು. ಗೌರವ ಉಪಸ್ಥಿತರಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಸಿಂಡಿಕೇಟ್ ಸದಸ್ಯರಾದ ಸಿದ್ದಪ್ಪ ಮುಲುಗೆ, ವಿದ್ಯಾ ವಿಷಯಕ್ ಪರಿಷತ್ತಿನ ಸದಸ್ಯರಾದ ಪ್ರೊಫೆಸರ್ ಕೆ ಸಿದ್ದಪ್ಪ, ಮೌಲ್ಯಮಾಪನ ಕುಲಸಚಿವರಾದ ಡಾಕ್ಟರ್ NG ಕಣ್ಣೂರ್, ವಿತ್ತಾಧಿಕಾರಿಗಳಾದ ಜಯಾಂಬಿಕಾ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಕುಲಸಚಿವರು ಹಾಗೂ ವಿದ್ಯಾರ್ಥಿ ಕಲ್ಯಾಣಾಧಿಕಾರಿಗಳಾದ ಪ್ರೊಫೆಸರ್ ರಮೇಶ್ ಲಂಡನ್ಕರ್ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ನಾನು ಕಾಲೇಜಿನಲ್ಲಿದ್ದಾಗ ಸಾಹಿತ್ಯದ ಗಂಧ ಗೊತ್ತಿರಲಿಲ್ಲ ನನಗೆ. ನನ್ನ ತಾಯಿ ಈ ಕಡೆಯವರು ಗದಗ ಪೆಟ್ಟಿಗೆ, ನನ್ನ ತಂದೆ ಮಂಗಳೂರಿನವರು. ಅವರೊಂದು 1970 ದಶಕದಲ್ಲಿ ಹೊಟ್ಟೆಪಾಡಿಗೋಸ್ಕರ ಬೆಂಗಳೂರು ಬಂದವರು. ನರ್ಸು, ಒಂದು ಬಂಡಿ ಡ್ರೆಸ್ಸು, ಅವರು ಪಟ್ಟಣದ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟರೆ ಸಾಕು ಅಂತ ಕಷ್ಟಪಟ್ಟು ರಾತ್ರಿಯಲ್ಲಿ ಬಿಡಿತಾರೆ. ಆದರೆ ಕಾಲೇಜು ಮತ್ತು ಶಾಲೆಗಳಲ್ಲಿ ಬಂದಾಗ ಕನ್ನಡ ಸಾಹಿತ್ಯ ವಿಸಿಲ್ ಹೊಡೆಯೋದು ಸ್ವಲ್ಪ ಬಾಯಿ ಮುಚ್ಕೊಂಡು ಯಾರು ವಿಸಿಲ್ ಹೊಡೆಯೋದು ಅಲ್ವಾ? ಸಾಕು ವಿಸಿಲ್ ಇದೆ ಸಿನಿಮಾಗಳಲ್ಲಿ ಇಲ್ಲಲ್ಲ. ಆಗ ಕನ್ನಡ ಸಂಘದಲ್ಲಿದ್ದಾಗ ನಮ್ಮ HSC ವೆಂಕಟೇಶ್ವರ ಕನ್ನಡ ನಮಗೆ ಕವಿತೆ ಓದೋದು ಹೇಗೆ ಅಂತ ಗೊತ್ತಿರಲಿಲ್ಲ. ಇಡದಿರು ನನ್ನ ಸಿಂಹಾಸನದ ಮೇಲೆ ಅಂತ ಒಂದು ಪದ್ಯ ಹೇಗೆ ವಿಶ್ಲೇಷಣೆ ಮಾಡಬೇಕು. ಈ ಯುವಜನೋತ್ಸವಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕ್ರೀಡೆಗಳು ಯಾರನ್ನೋ ದೊಡ್ಡ ನಟನನ್ನಾಗೋ ಕವಿಯನ್ನಾಗೋ ಮಾಡಲ್ಲ. ಆದರೆ ಈ ಮೂಲಕ ನೀವು ಹಾಡುವ ಹಾಡುಗಳು, ಓದುವ ಸಾಹಿತ್ಯ, ತೊಡಗಿಸಿಕೊಳ್ಳೋದು ನಿಮ್ಮನ್ನು ಒಳ್ಳೆ ಮನುಷ್ಯರನ್ನ ಮಾಡುತ್ತೆ. ವ್ಯಕ್ತಿತ್ವ ವಿಕಾಸ ಮಾಡಬಹುದು. ಈಗ ಮಾತಾಡ್ತಿರ್ಬೇಕಾದ್ರೆ ಮೊಬೈಲ್ಗಳ ಹಾವಳಿ ಅಂತ ಹೇಳ್ಬೋದು. ಇದ್ರ ಬಗ್ಗೆ ನಾವು ಯುವಕರು ಬಹಳ ಕೇರ್ಫುಲ್ಲಾಗಿರಬೇಕಾಗಿದೆ. ಆ್ಯಕ್ಚುಲಿ ನಾನೊಂದು ಲೇಖನ ಬರೀಬೇಕು ಅಂದ್ಕೊಂಡಿದ್ದೇನೆ. ಟೀಚಿಯವರು ಬಹಳ ಇಂಪಾರ್ಟೆಂಟ್ ಆದ ಒಂದು ಪುಸ್ತಕವನ್ನು ಓದಿದೆ. ಯೂತ್ ಫೆಸ್ಟಿವಲ್ ಬಗ್ಗೆ ನಮ್ಮ ವೆಲ್ಕಮ್ ಮಾಡುವಾಗ ನಮ್ಮ ಯುವ ಸಚಿವರು ಹೇಳಿದರು. ಮತ್ತು ಯುವಜನತೆಗೆ ಈಗಿನ ಯುವಜನತೆಗೆ ಹೇಗೆ ಮಾಡುವಂಥದ್ದನ್ನು ಅಥವಾ ಇದು ಯುವಜನೋತ್ಸವದ ಅವಶ್ಯಕತೆ ಏನು ಅಥವಾ ಯುವಜನತೆಗೆ ಏನು ಕಲಿಸಿಕೊಡ್ತದೆ ನಿಮಗೆ ಅನ್ನುವಂಥದ್ದು. ವಿದ್ಯಾರ್ಥಿಗಳು ಈಗ ಸ್ವಲ್ಪ ಗಮನ ಇದೆ. ಯುವಜನತೆ ನಮಗೆ ಏನು ಕಲಿಸಿಕೊಡ್ತದೆ ಅನ್ನುವಂಥದ್ದನ್ನು ಪ್ರಕಾಶ್ ರಾಜ್ ಸರ್ ಭಾಳ ಮಾರ್ಮಿಕವಾಗಿ ಹೇಳಿದರು. ಭಾಳ ಮಾರ್ಮಿಕವಾಗಿ ಹೇಳಿದರು. ಸೊ ಹೀಗಾಗಿ ನಾನು ಅದ್ರ ಬಗ್ಗೆ ಹೇಳೋದಿಲ್ಲ. ಆದರೆ ನಾನು ಈ ವಿಶ್ವವಿದ್ಯಾಲಯಕ್ಕೆ ಕುಲಪತಿ ಆಗೋದಕ್ಕಿಂತ ಮುಂಚೆ, ಬಹುಶಃ ಒಂದು ತಿಂಗಳಿಗಿಂತ ಮುಂಚೆ ಪತ್ರಿಕೆಯಲ್ಲಿ ಒಂದು ಸಣ್ಣ ಆರ್ಟಿಕಲ್ ಬರೆದಿತ್ತು. ಯಾರೋ PhD ರಿಸರ್ಚ್ ಸ್ಕಾಲರ್ ಬರೆದಿದ್ದಕ್ಕೆ ಅಥವಾ ಬಡವರ ವಿವೇಕ ನನ್ನ ಜೊತೆ ಇರಬೇಕಿತ್ತು. ಯಾರನ್ನು ನಾನು ನೆನಪಿಲ್ಲ, ಯಾರಾಗಿದೆ ಬಡವರ ಇಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಅವರು ರೆಫರ್ ಮಾಡಿದ್ದು
ಪರಿಸರ ಸ್ವಲ್ಪ ಡ್ರೈ ಆಗ್ತಾ ಇದೆ, ಗಿಡಗಳು ಒಣಗ್ತಾ ಇದ್ದಾವೆ, ಹಕ್ಕಿಗಳ ಕಲರವ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ಬರ್ತಿದ್ರು. ಆ ಹಕ್ಕಿಗಳ ಕಲರವ ಎಂದು ಬರ್ತದೆ ಗೊತ್ತಿಲ್ಲ, ಆದರೆ ಇವತ್ತು ತಾವೆಲ್ಲ ಬಂದಿದ್ದೀರಿ. ಒಂದು ಕಲರವ ಮತ್ತು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಪ್ರಾರಂಭ ಆಗಿದೆ. ತಾವೆಲ್ಲ ಬೇರೆ ಬೇರೆ ಮಹಾವಿದ್ಯಾಲಯಗಳಿಗೆ ಬಂದಿದ್ದೀರಿ. ಅದರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿನಿಗೆ ನಾನು ಬೆಳಗಿಂದ ನೋಡ್ತಾ ಇದ್ದೀನಿ, ಬಹಳ ಉತ್ಸುಕತೆಯಿಂದ ತಾವೆಲ್ಲ ಭಾಗವಹಿಸಿದ್ದೀರಿ. ಈ 3 ದಿನಗಳು ನಮ್ಮ ಜೀವನದಲ್ಲಿ ಅತ್ಯಂತ ಸ್ಮರಣೀಯ ದಿನಗಳಾಗಲಿ. ನಾವು ಉತ್ಸಾಹದಿಂದ ಭಾಗವಹಿಸಿ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನೋಡಿ ನಾವು ಆಡಿದ್ದೀವಿ, ನಾವು ಸರಿ ಹಾಡಿದ್ದೀವಿ, ನಾವು ತಪ್ಪು ಮಾಡಿದ್ರೆ ಮತ್ತು ಹೊರಗು ಡಿಸ್ಕಷನ್ ಮಾಡುವಂಥ ನಿಲ್ಬೇಡ್ರಿ. ನೀವು ಆಡಿರೋದು ಮಾಡಿಬಿಡಿ, ಇನ್ನೊಂದು ಡ್ಯಾನ್ಸ್ ನಡೀತೈತೆ ಅದು ನೋಡಿರಿ, ಮತ್ತೊಂದು ಪೂಜೆ ನಡೀತೈತೆ ಅದು ನೋಡಿರಿ, ಒಂದು ಭಾಷಣ ಕೇಳಿರಿ, ರಂಗೋಲಿ ಸ್ಪರ್ಧೆ ನೋಡಿ, ಎಂಜಾಯ್. ಭಾಗವಹಿಸಿ ತೀರ್ಮಾನ ತೀರ್ಪು ಬಿಡಿ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಹರಿಹರ ಸಭಾಂಗಣದಲ್ಲಿ ಶಾಂತರಸ ಸಾಹಿತ್ಯ ಲೋಕ 1 ದಿನದ ಸಾಹಿತ್ಯ ಕಾರ್ಯಾಗಾರ ಜರುಗಿತು. ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಪ್ರತಿಷ್ಠಾನ ಮತ್ತು ಕನ್ನಡ ಅಧ್ಯಯನ ಸಂಸ್ಥೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ಆಯೋಜಿಸಿದ 1 ದಿನದ ಸಾಹಿತ್ಯ ಕಾರ್ಯಾಗಾರ ಶಾಂತರಸ ಸಾಹಿತ್ಯ ಲೋಕ ಕಾರ್ಯಕ್ರಮವು ದಿನಾಂಕ 20ನೇ ಡಿಸೆಂಬರ್ 2025 ಶನಿವಾರದಂದು ಬೆಳಿಗ್ಗೆ 10 ಗಂಟೆಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಹರಿಹರ ಸಭಾಂಗಣದಲ್ಲಿ ಜರುಗಿತು. ಬೆಳಿಗ್ಗೆ 10 ಗಂಟೆಗೆ ಉದ್ಘಾಟನಾ ಸಮಾರಂಭ ಜರುಗಿತು. ಇದರ ಉದ್ಘಾಟಕರಾಗಿ ಹೊಸಪೇಟೆಯ ಕಥೆಗಾರರಾದ ಅಮರೇಶ್ ನುಗುಡೋಣಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಪ್ರತಿಷ್ಠಾನದ ಅಧ್ಯಕ್ಷರಾದ HR ಸುಜಾತ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾದ ಪ್ರೊಫೆಸರ್ HT ಪೋತೆ ಹಾಗೂ ಕಲಬುರಗಿಯ ರಂಗಕರ್ಮಿಗಳಾದ HS ಬಸವಪ್ರಭು ಆಗಮಿಸಿದ್ದರು. ಬೆಳಿಗ್ಗೆ 11:30ರಿಂದ 1:30ರವರೆಗಿನ ಬೆಳಗಿನ ಗೋಷ್ಠಿಯಲ್ಲಿ ಸಂಶೋಧನೆ ಮತ್ತು ಗ್ರಂಥ ಸಂಪಾದನೆಯ ಕುರಿತು ಹೊಸಪೇಟೆಯ ಸಂಶೋಧಕರಾದ ಕೆ ರವೀಂದ್ರನಾಥ್, ಗದ್ಯ ಸಾಹಿತ್ಯದ ಕುರಿತು ಕಲಬುರಗಿಯ ವಿಮರ್ಶಕರಾದ ಶ್ರೀಶೈಲ್ ನಾಗರಾಳ್, ಮಧ್ಯಾಹ್ನ 2ರಿಂದ 5 ಗಂಟೆಯವರೆಗೆ ಸಾಹಿತ್ಯದಲ್ಲಿ ಸ್ತ್ರೀಲೋಕ ವಿಷಯದ ಕುರಿತು ಕಲಬುರಗಿಯ ವಿಮರ್ಶಕರಾದ ಶೈಲಜಾ ಬಾಗೇವಾಡಿ, ಕಾವ್ಯಲೋಕದ ಕುರಿತು ರಾಯಚೂರಿನ ಕಥೆಗಾರರಾದ ಮಹಾಂತೇಶ್ ನವಲ್ಕಲ್, ಅನುವಾದ ಸಾಹಿತ್ಯದ ಕುರಿತು ಕಲಬುರಗಿಯ ಅನುವಾದಕರಾದ ಸೂರ್ಯಕಾಂತ್ ಸುಜಾತ ಗೋಷ್ಠಿಯನ್ನ ನಡೆಸಿಕೊಟ್ಟರು. ಸಂಜೆ 5 ಗಂಟೆಗೆ ರಾಯಚೂರಿನ ಕವಿ ಮತ್ತು ಅನುವಾದಕರಾದ ಚಿದಾನಂದ ಸಾಲಿ ಅವರು ಸಮಾರೋಪ ಸಮಾರಂಭ ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಬೆಸಗರಹಳ್ಳಿ ರಾಮಣ್ಣ ಪ್ರತಿಷ್ಠಾನ ಬೆಂಗಳೂರಿನ ಕಾರ್ಯದರ್ಶಿಗಳಾದ ರಾಜೇಂದ್ರ ಪ್ರಸಾದ್ ಸೇರಿದಂತೆ ಈಶ್ವರ್ ಇಂಗಿನ್, ಸಂಧ್ಯಾ ಹೊನಗುಂಟಿಕರ್, ಬೋಡೆ ರಿಯಾಜ್ ಅಹಮದ್, ರೌಫ್ ಖಾದ್ರಿ, ಅಪಗೆರೆ ಸೋಮಶೇಖರ್, TD ರಾಜಣ್ಣ, ದತ್ತಾತ್ರೇಯ ಇಕ್ಕಳಕಿ, ಶಾಂತಾ ಭೀಮಸೇನ್ ರಾವ್, ಮೀನಾಕ್ಷಿ ಬಾಳಿ, RK ಹುಡುಗಿ, ವಿಕ್ರಮ್ ವಿಸಾಜಿ, ಶಂಕರಯ್ಯ ಘಂಟಿ, ವಿಶ್ವರಾಜ್ ಪಾಟೀಲ್, ಅರುಣ್ ಜೋಳದ ಕೂಡ್ಲಿಗಿ, ಕಿರಣ್ ಗಾಜನೂರು, M ಮಹೇಂದ್ರ, ಮಹಿಪಾಲ್ ರೆಡ್ಡಿ ಮುನ್ನೂರು, BH ನಿರುಗುಡಿ, ಸಿದ್ದರಾಮ್ ಹೋನ್ಕಲ್, ಪ್ರಭಾಕರ್ ಜೋಶಿ, ಚಂದ್ರಕಲಾ ಬಿದರಿ, ಸ್ವಾಮಿರಾವ್ ಕುಲಕರ್ಣಿ, ಪರಿಮಳಾ ಅಂಬೇಕರ್, ವಿಜಯಕುಮಾರ್ ವಿಶ್ವಮಾನವ, ಶಿವಾಜಿ ಮೇತ್ರೆ, ಭೀಮಾಶಂಕರ್ ಬಿರಾದಾರ್, ದೇವೇಂದ್ರ ಬರಗಾಲೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮತ್ತು ಎಲ್ಲ ಕಡೆಯೂ ಕೂಡ ನಮ್ಮ ಸಂಪರ್ಕಗಳನ್ನು ನಾವು ಬೆಳೆಸ್ಕೋಬೇಕು ಅಂದ್ಬಿಟ್ಟು ನಾವು ಈ ವರ್ಷ ಏನು ಮಾಡಿದ್ವಿ, ಕನ್ನಡ ನಾಡಿನ ಬೇರೆ ಬೇರೆ ಭಾಗಗಳಲ್ಲಿರುವ ಸಾಹಿತಿಗಳು ಯಾರಿದ್ದಾರೆ, ಮರೆಯಬಾರದ ಸಾಹಿತಿಗಳು ಯಾರಿದ್ದಾರೆ, ಅವರೆಲ್ಲರನ್ನೂ ಒಂದು ರೀವಿಸಿಟ್ ಮರು ಓದನ್ನು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡ್ವಿ. ಆ ನಿಟ್ಟಿನಲ್ಲಿ ಮೊದಲ ಕಾರ್ಯಕ್ರಮವನ್ನು ನಾವು ಮಂಡ್ಯದಿಂದಲೇ ಶುರು ಮಾಡಿದ್ವಿ. ಮಂಡ್ಯದಲ್ಲಿ KS ನರಸಿಂಹಸ್ವಾಮಿಯವರ ಕಾವ್ಯ ಕುರಿತಾದ ಒಂದು ಕಮ್ಮಟವನ್ನು ಮಾಡಿದ್ವಿ. ನಂತರ ಬಳ್ಳಾರಿಯಲ್ಲಿ ರಾಜಶೇಖರ ನೀರ್ಮಾನವಿಯವರ ಕಥೆಗಳನ್ನ ಕುರಿತು ಒಂದು ಕಮ್ಮಟವನ್ನು ಮಾಡಿದ್ವಿ. ತದನಂತರ ದಾವಣಗೆರೆಯಲ್ಲಿ BV ವೀರಭದ್ರಪ್ಪನವರ ವೈಚಾರಿಕ ಸಾಹಿತ್ಯವನ್ನು ಕುರಿತಾದ ಒಂದು ಕಮ್ಮಟವನ್ನು ಮಾಡಿದ್ವಿ. ತದನಂತರ ನಮಗೆ ಕಲಬುರಗಿಯಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಮ್ಗೆ ಹೊಡೆದು ಶಾಂತರಸರ ಕುರಿತಾಗಿ ಅವರ ಬರಹ, ಸಂಶೋಧನೆ, ಅವರ ಶಾಯರಿಗಳು, ಗಜಲ್ಗಳು, ಕಾವ್ಯ ಎಲ್ಲದರಲ್ಲೂ ಕೂಡ ಶಾಂತರಸರು ತುಂಬ ಹೆಚ್ಚು ವಿಸ್ತಾರವಾಗಿ ಮತ್ತು ಬಹುಮುಖವಾಗಿ ಬರೆದಂಥವ್ರು. ಸೊ ಹಾಗಾಗಿ ಅವರನ್ನು ರೀವಿಸಿಟ್ ಮಾಡಬೇಕು ಅಂತ ಅಂದ್ಕೊಳ್ಳೋಕೆ ಇನ್ನೊಂದು ಕಾರಣ ಏನಂದರೆ ಕಳೆದ ವರ್ಷ ತಾನೇ ಅವರ ಶತಮಾನೋತ್ಸವ ಕೂಡ, ಅವರ ಜನ್ಮ ಶತಮಾನೋತ್ಸವ ಕೂಡ ಆಗಿತ್ತು. ಎಲ್ಲವನ್ನೂ ಇಟ್ಕೊಂಡು ಶಾಂತರಸರ ಬಗ್ಗೆ ಮಾಡಬೇಕು ಅಂತ ನಾವು ಒಂದು ಯೋಜನೆಯನ್ನು ಮಾಡಿದ್ವಿ. ಆ ತಕ್ಷಣ ವಿಕ್ರಮ್ ವಿಸಾಜಿ ಅವರು ಮತ್ತು ಪೋತೆಯವ್ರನ್ನ ನಾವು ಸಂಪರ್ಕಿಸಿ ಈ ಕಾರ್ಯಕ್ರಮವನ್ನು ಹೀಗೆ ಮಾಡಬೇಕು, ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಸಾಹಿತ್ಯಾಸಕ್ತರು ಮತ್ತು ಶಿಕ್ಷಕರು, ಯಾಕೆ ನಮ್ಮ ಮುಖ್ಯವಾದ ಉದ್ದೇಶ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಾವೇನಾದ್ರು ಅವರಿಂದ ನಾವು ಕಲಿಯೋದು ಮತ್ತು ಅವರಿಗೆ ನಾವು ಏನಾದರೂ ಹೇಳೋದಿದ್ರೆ ಅದು ಹೆಚ್ಚು ಜನರಿಗೆ ಸ್ಪ್ರೆಡ್ ಆಗುತ್ತೆ ಅಂತ ಒಂದು ಮಾತನ್ನು ಆರಂಭದಲ್ಲೇ ಹೇಳಿಬಿಡಬೇಕು. ಏನು ಅಂತ ಕೇಳಿದರೆ, ಈ ಶಾಂತರಸರ ಶತಮಾನದ ಸ್ಮರಣೆಯನ್ನು
ನಾವು ರಾಯಚೂರಲ್ಲಿ ಮಾಡಿದ್ದೀವಿ, ಮತ್ತು ಗುಲ್ಬರ್ಗಾದಲ್ಲಿ ಮಾಡಿದ್ದೀವಿ, ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿಯವರು ಮಾಡಿದರು, ಕೇಂದ್ರ ಸಾಹಿತ್ಯ ಅಕಾಡೆಮಿಯವರು ಮಾಡಿದರು. ಬಹುಶಃ ಉತ್ತರ ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮ ಆಯಿತು ಅಂತ ಕಾಣಿಸ್ತದೆ. ಆದರೆ ನಾವು ಶಾಂತರಸರನ್ನ ದಕ್ಷಿಣಕ್ಕೆ ಒಯ್ದು ಅವರ ಸಮ್ಮುಖದಲ್ಲಿ ಶಾಂತರಸರ ಸಾಹಿತ್ಯವನ್ನು ಪರಿಚಯ ಮಾಡಿಸುವ ಅಗತ್ಯ ನಮಗಿದೆ ಅಂತ ನನಗೆ ಎಷ್ಟೋ ಸಲ ಅನ್ನಿಸ್ತಾ ಇದೆ. ಇಲ್ಲಿ ಗುಲ್ಬರ್ಗಾದಲ್ಲಿ ನಾವು ಮಾಡ್ತಾ ಇರೋದ್ರಿಂದ ನಮಗೆ ಅಷ್ಟು ಇಲ್ಲಿ ಪರಿಚಯ ಇರೋದರಿಂದ ಮತ್ತೆ ಅವರನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಡ್ತೀವಿ ಹೊರತು ದಕ್ಷಿಣದವರಿಗೆ ಇವರ ವ್ಯಕ್ತಿತ್ವ, ಇವರ ಸಾಹಿತ್ಯ ಮತ್ತು ಇವರ ಸಾಧನೆಯನ್ನು ಕುರಿತು ಪರಿಚಯ ಮಾಡಿಸಿಕೊಡುವಂತಹ ಅಗತ್ಯ ಹೆಚ್ಚಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಇನ್ಮೇಲೆ ಅಂದರೆ ಈ ಶತಮಾನದ ಈ ನಡಿಗೆ ಇದೆ ಅಲ್ವಾ, ಸಾಹಿತ್ಯ ಅವಲೋಕನ ಇನ್ನೂ ನಡೀತಾ ಇದ್ದರೆ ಅದು ದಕ್ಷಿಣದ ಕಡೆ ನಡೆದರೆ ಒಳ್ಳೆಯದು ಅಂತ ನನಗೆ ಅನ್ನಿಸ್ತಾ ಇದೆ. ಕನ್ನಡದ ದನಿಗಳು ಎರಡೂ ಬಹಳ ದೊಡ್ಡ ದನಿಗಳು. ಹೇಗೆ ಅಂತಂತಂದರೆ ಸಾಹಿತ್ಯ ಮತ್ತು ಕಲೆ ಅನ್ನೋದು ನಮ್ಮ ಧ್ವನಿಪೆಟ್ಟಿಗೆ ಅಂತ ಹೇಳ್ತಾರೆ ಬಲ್ಲವರು. ನಿಜ ಅಲ್ವಾ? ಅದು ಧ್ವನಿಪೆಟ್ಟಿಗೆನೇ ಆಗಬೇಕು. ಈಗಿನ ಯುವ ಸಮೂಹಕ್ಕೆ ಹೇಳೋದು ನಾನೇನಂತಂದರೆ, ನಮ್ಮ ಶ್ರಮ ಮತ್ತು ಜೀವನವನ್ನು ಗುರುತಿಸದೇ ಇರುವಂಥ ಪ್ರಭುತ್ವಕ್ಕೆ ಸವಾಲಾಗಿ ಧ್ವನಿಪೆಟ್ಟಿಗೆಯಾಗಿ ಸ್ವೀಕಾರ ಮಾಡಬೇಕು. ಕಲೆ ಮತ್ತು ಸಾಹಿತ್ಯದ ಮೂಲಕ ಅದನ್ನು ಹೇಳ್ಬೋದು. ಹೇಗೆ ಹೇಳ್ಬೋದು ಅಂತಂತಂದರೆ, ಪ್ರತಿಯೊಂದನ್ನು ಭಾಳ ಮನದಟ್ಟು ಮಾಡುವಂಥ ಒಂದು ಕಲಾತ್ಮಕವಾದ ಇದರಲ್ಲಿ ಹೇಳ್ಬೋದು. ಈ ಯೂನಿವರ್ಸಿಟಿನ ನೋಡಿದಾಗ ನನಗೆ ಗುಲ್ಬರ್ಗ ಯೂನಿವರ್ಸಿಟಿಯನ್ನು 800 ಎಕರೆನಲ್ಲಿ ಇದೆ ಅನ್ನೋದು ಭಾಳ ದೊಡ್ಡ ಸಂಭ್ರಮ ಆಯಿತು. ಯಾಕಂತಂದರೆ ಅಟ್ಲೀಸ್ಟ್ ಇಷ್ಟು ಪ್ರದೇಶ, ಇಷ್ಟು ಕಾಡು, ಇಷ್ಟು ಮರಗಿಡಗಳು ಇಲ್ಲಿ ಉಳಿದು ಒಂದು ಭಾಳ ದೊಡ್ಡ ಒಂದು ವಾತಾವರಣವನ್ನು, ಒಳ್ಳೆಯ ವಾತಾವರಣವನ್ನು ಈ ಮಕ್ಕಳಿಗೆ ಕೊಡಲಿ ಅಂತ. ಆದರೆ ಯಾವುದಕ್ಕೂ ಫಂಡ್ ಇರಲ್ಲ ಅನ್ನೋದು ಭಾಳ ದೊಡ್ಡದೊಂದು ವಿಷಾದ. ಆದರೆ ಫಂಡ್ ಅನ್ನೋದು ಕ್ಕಿಂತ ಮುಖ್ಯವಾಗಿ ಅದನ್ನು ಉಳಿಸ್ಕೊಳ್ಬೇಕಾಗಿರೋದು ಇಲ್ಲಿ ಓದುವಂಥ ವಿದ್ಯಾರ್ಥಿಗಳಿಂದ ಅಂತ ನಾನು ಅನ್ಕೋತೀನಿ. ಮತ್ತು ಇಲ್ಲಿ ಪೋತೆಯವರ ಅಭಿರುಚಿ ಮತ್ತು ಎಷ್ಟು ಒಳ್ಳೆಯ ಶ್ರಮದಿಂದ ಮತ್ತು ಅಭಿರುಚಿಯಿಂದ ಇದನ್ನು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂತಂದರೆ, ಬಹುಶಃ ಭಾಳ ಒಂದು ಅಧ್ಯಯನ ಸಂಸ್ಥೆ ಇಷ್ಟು ಮಾಡೆಲ್ ಥರ ಇಟ್ಕೊಂಡಿದ್ದಾರೆ. ಅಲ್ಲಿ ಬಂದು ನಾವು ಮಾಡ್ತಾ ಇರೋದು ಮತ್ತು ಅವರ ಸಹಕಾರ ಮತ್ತು ವಿಸಾಜಿ ನಮಗೆ ಭಾಳ ದಿವಸದಿಂದ ಬರ್ತಾ ಇರೋವಂಥ ಕಮ್ಮಟಕ್ಕೆ ಪ್ರತಿ ವರ್ಷವೂ ಬರುವಂಥ ಯುವಕ, ಅವರ ಪರಿಶ್ರಮ ಭಾಳ ಇದರಲ್ಲಿ ನಮಗೆ ಆ್ಯಡ್ ಆಗುತ್ತೆ. ಬಟ್ ಇಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆ ಮತ್ತು ಬೆಸಗರಹಳ್ಳಿ ರಾಮಣ್ಣ ಪ್ರತಿಷ್ಠಾನದ ವತಿಯಿಂದ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಶಾಂತರ ಶತಮಾನೋತ್ಸವದ ಕಾರ್ಯಕ್ರಮವನ್ನು ಅವರ ಬದುಕು ಮತ್ತು ವಿಚಾರ ಕುರಿತು ನಡೀತಾ ಇದೆ. ಎರಡೂ ಸಂಘಟನೆಗಳಲ್ಲಿ ಶಾಂತರಸರು ಈ ಭಾಗದ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರದ ಒಂದು ಧ್ವನಿಯಾಗಿದ್ದರು. ರಾಯಚೂರು ಆಧುನಿಕ ಸಂದರ್ಭದಲ್ಲಿ ರಾಯಚೂರು ಒಂದಿಷ್ಟು ಕ್ರಾಂತಿಕಾರಕ ನೆಲ. ಅದು ತತ್ವಪದಕಾರರ ನೆಲವೂ ಹೌದು, ಶರಣರ ನೆಲವೂ ಹೌದು, ಸೂಫಿಗಳ ನೆಲವೂ ಹೌದು. ಅಲ್ಲಿ ಶಾಂತರಸ ಬದುಕಿರಬೇಕಾದ್ರೆ ಕನ್ನಡ ನಾಡು ನುಡಿ ಬಗ್ಗೆ ಹೆಚ್ಚು ಮಾತಾಡ್ತಾಯಿದ್ರು. ಅವರು ಈ ಭಾಗದ ಲೇಖಕರು ಬೆಳೀಲಿ ಅನ್ನೋ ಕಾರಣಕ್ಕಾಗಿ ಬೆನ್ನೆಂದಿನ ಬೆಳಕು ಅಂತೇಳಿ ಒಂದು ಸಂಪಾದಿತ ಕೃತಿಯನ್ನು ತರೋ ಮೂಲಕ ಈ ಭಾಗದ ಯುವ ಲೇಖಕರಿಗೆ ಪ್ರೋತ್ಸಾಹ ನೀಡಿದಂಥವ್ರು ಮತ್ತು ಅನೇಕ ಸಂಗೀತ ಕಲಾವಿದರನ್ನು ಬೆಳೆದಂಥವ್ರು. ಹಮ್ದರ್ದಂಥ ಒಂದು ಹೈಸ್ಕೂಲಲ್ಲಿ ಇದ್ಕೊಂಡು ಕನ್ನಡ ಕಟ್ಟೋ ಕೆಲಸ, ಕನ್ನಡಕ್ಕೆ ಪ್ರೋತ್ಸಾಹ ನೀಡೋ ಕೆಲಸವನ್ನು ಮಾಡಿದಂಥ ಶಾಂತರಸರು ನಿಷ್ಠೂರವಾದಿಗಳಾಗಿದ್ದರು. ಬಡೇಸಾ ಪುರಾಣ, ಬೇರೆ ಬೇರೆ ಅನೇಕ ಕಥೆಗಳನ್ನು ಬರೆಯೋ ಮೂಲಕ, ಗದ್ದಲಗಳನ್ನು ಬರೆಯೋ ಮೂಲಕ ಅನೇಕ ಮೊದಲುಗಳಿಗೆ ಅವರು ಕನ್ನಡ ನಾಡಿನಲ್ಲಿ ಕಾರಣರಾಗಿದ್ದರು. ಅವರು ಅನೇಕ ಮೊದಲುಗಳು ಸಾಹಿತ್ಯ ಗಜಲ್ ಬರೆದು ಶ್ರೇಷ್ಠ ಗಜಲ್ಕಾರ ಅನ್ನುವ ಕೀರ್ತಿ ಕೂಡ ಅವ್ರಿಗೆ ಸಲ್ತದೆ. ಭಾಳ ಮುಖ್ಯವಾಗಿ ಈ ಪ್ರದೇಶಕ್ಕಾಗುವ ಅನ್ಯಾಯಗಳ ಬಗ್ಗೆ ಹೆಚ್ಚು ಮಾತಾಡ್ತಾಯಿದ್ರು. ಅವ್ರ ವೈಶಿಷ್ಟ್ಯ ಏನಂತಂದರೆ, DC ಆಫೀಸ್ ಎದುರಿಗೆ ನಮ್ಮ ಪ್ರದೇಶದ ಜನರಿಗೆ ನ್ಯಾಯ ಸಿಗಬೇಕು ಅನ್ನೋಗಳು ಹೊಯ್ಕೊಳ್ಳೋ ಚಳವಳಿ ಕೂಡ ಅವರು ಮಾಡಿದರು. ಸೊ ಹಾಗೆ ಅವರು ಅಕಾಡೆಮಿ ಅಧ್ಯಕ್ಷರಾಗಿದ್ದಾಗ ಮುತ್ತಿನ ಹಾರ ಅಂತ ಯೋಜನೆ ಅಂತಂದು ತತ್ವಪದಕಾರರ ಸಣ್ಣ ಸಣ್ಣ ಕೃತಿಗಳನ್ನು ಮಾಡೋ ಮೂಲಕ ಈ ಭಾಗದ ಅನೇಕ ಹೊಸ ಲೇಖಕರಿಗೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥವ್ರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ.
ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಕಲಬುರಗಿ ಹೊರವಲಯದ ಔರಾದ್ಬಿ ಗ್ರಾಮದ ಸಮೀಪವಿರುವ ಕಾನೇಕರ್ ಪರಿವಾರದ ಫಾರ್ಮ್ ಹೌಸ್ ಹೊಲದಲ್ಲಿ ಸಡಗರ ಸಂಭ್ರಮದಿಂದ ವಿಶೇಷವಾಗಿ ಎಳ್ಳು ಅಮಾವಾಸ್ಯೆ ಹಬ್ಬವನ್ನ ಆಚರಿಸಲಾಯಿತು. ಎಲ್ಲ ಜೀವಿಗಳಿಗೆ ಆಸರೆ ನೀಡಿರುವ ರೈತರ ಆರಾಧ್ಯ ದೇವತೆ ಭೂಮಿ ತಾಯಿಗೆ ಎಳ್ಳು ಅಮಾವಾಸ್ಯೆಯ ದಿನದಂದು ಕಲಬುರಗಿ ತಾಲೂಕಿನಾದ್ಯಂತ ವಿಶೇಷ ಪೂಜೆ ಚರಗ ಚೆಲ್ಲುವುದು ಜರುಗಿತು. ಕಲಬುರಗಿ ಹೊರವಲಯದ ಔರಾದ್ಬಿ ಗ್ರಾಮದ ಸಮೀಪದ ಕಾನೇಕರ್ ಪರಿವಾರದ ಫಾರ್ಮ್ ಹೌಸ್ ಹೊಲದಲ್ಲಿ ವಿಶೇಷ ಕಾರ್ಯಕ್ರಮ ಎಳ್ಳು ಅಮಾವಾಸ್ಯೆ ಸಡಗರ ಸಂಭ್ರಮದಿಂದ ಹಮ್ಮಿಕೊಳ್ಳಲಾಗಿತ್ತು. ಜಾತಿ ಮತ ಭೇದವಿಲ್ಲ. ಒಕ್ಕಲುತನ ಅವಲಂಬಿಸಿರುವ ಮುಸ್ಲಿಂ ಕುಟುಂಬಗಳು ಎಳ್ಳು ಅಮಾವಾಸ್ಯೆಯೆಂದು ಹೊಲಕ್ಕೆ ಹೋಗಿ ಚರಗ ಚೆಲ್ಲುವುದು ಕಾಣಬಹುದು. ಇದೊಂದು ಅಪ್ಪಟ ರೈತರ ಹಬ್ಬ. ಹೊಲದಲ್ಲಿ ಬೆಳೆದು ನಿಂತಿರುವ ಹಿಂಗಾರು ಪೇರುಗಳ ನಡುವೆ ಬನ್ನಿ ಮರ ಇಲ್ಲವೇ ಬನ್ನಿ ಕಂಟಿಯನ್ನು ಹುಡುಕಿ ಅದಕ್ಕೆ ಪೂಜೆ ಸಲ್ಲಿಸುವುದರೊಂದಿಗೆ ಭೂಮಿ ತಾಯಿಗೆ ಚರಗ ಚೆಲ್ಲುವುದು ಈ ಹಬ್ಬದ ವಿಶೇಷ. ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ವರ್ಷಾ ರಾಜೀವ್ ಜಾನೆ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ವಿಭಾಗ ಕಲಬುರಗಿಯ ವಿಭಾಗೀಯ ಉಪನಿರ್ದೇಶಕರಾದ ಡಾಕ್ಟರ್ ಅಂಬರಾಯ್ ರುದ್ರವಾಡಿ ಮತ್ತು ಜಿಲ್ಲಾ ಆರ್ಸಿಎಚ್ ಅಧಿಕಾರಿಗಳಾದ ಡಾಕ್ಟರ್ ಸಿದ್ದು ಪಾಟೀಲ್ ಮೊದಲಿನಿಂದಲೂ ರೈತ ಕುಟುಂಬದಿಂದ ಬಂದಿದ್ದು ಪ್ರತಿ ವರ್ಷವೂ ಕೂಡ ಕುಟುಂಬ ಸಮೇತರಾಗಿ ಆತ್ಮೀಯರೊಂದಿಗೆ ಹೊಲಕ್ಕೆ ಹೋಗುವುದು ವಾಡಿಕೆ. ಈ ಒಂದು ಕಾರ್ಯಕ್ರಮದಲ್ಲಿ ಇವರೆಲ್ಲರೂ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡರು. ಪ್ರಾಸ್ತಾವಿಕ ನುಡಿಯನ್ನ ಆಡಿದ ಕಾನೇಕರ್ ಎಜುಕೇಶನ್ ಮತ್ತು ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಕಲಬುರಗಿ ಅಧ್ಯಕ್ಷರಾದ ಸುರೇಶ್ ಕಾನೇಕರ್ ಅವರು ಸಹಬಾಳ್ವೆ ಹಾಗೂ ಸೌಹಾರ್ದತೆಯ ಸಂಕೇತಗಳನ್ನು ಏಕತೆಯಿಂದ ಬೆರೆತು ಮೃಷ್ಟಾನ್ನ ಭೋಜನವನ್ನು ಸವಿಯುತ್ತಾ ಭೂಮಿ ತಾಯಿಗೆ ನಮನ ಸಲ್ಲಿಸುವುದು ನಮ್ಮೆಲ್ಲರ ಪುಣ್ಯ ಎಂದು ಹೇಳಿದರು. ಇವತ್ತು ಎಲ್ಲರೂ ಬಂದಿರಿ, ಸಾಯಂಕಾಲ ತನ ಇಲ್ಲೇ ಇದ್ದೆ, ಒಂದು ಒಳ್ಳೆ ಕಾರ್ಯಕ್ರಮ ಆಗಲಿ, ಸ್ವಲ್ಪ ಎಲ್ಲರೂ ಇಲ್ಲೇ ರೆಸ್ಟ್ ಮಾಡಿಕೊಂಡು ಆರಾಮ್ಸೆ ಮನೆಗೆ ಹೋಗ್ಬೋದು. ಮತ್ತು ಒಂದು ಒಳ್ಳೆಯದು ಊಟದ್ದು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಪ್ರತಿಯೊಂದು ಸಹಿದು ಒಂದು ಎಂಜಾಯ್ ಮಾಡ್ಬೇಕಂತೇಳಿ ನಾನು ಎರಡು ಮಾತಿಗೆ ಪೂಜೆ. ಇವತ್ತಿನ ದಿನದಲ್ಲಿ ನಾನು ವಿಶೇಷವಾಗಿ ಕೆಲವು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ಹೊಲ ಬ್ಯಾಡಾಗ್ಯದ, ಎಲ್ಲರಿಗೂ ರೈತರ ಕೆಲಸ ಬ್ಯಾಡಾಗ್ಯದ, ಕೆಳಗಿನ ಕೆಲಸ ಎಲ್ಲರಿಗೆ ಬೇಡಾಗ್ಯದ. ಮಾಡ್ಬೇಕು ಯಾರು? ವೇದಿಕೆ ಮೇಲೆ ಅನೇಕ ಜನ ಗಣ್ಯ ವ್ಯಕ್ತಿಗಳು ಅದಾರ. ಯಾಕಂದ್ರೆ ನಾವು ಸಣ್ಣಾಗಿದ್ದಾಗ ಸುಮಾರು ಜನ ಸಿಕ್ತಿದ್ರು ಕೆಲಸ ಮಾಡ್ಲಿಕ್ಕೆ. ಈ ಕೆಲಸ ಅಂದ್ರೆ ಒಂದಂತ, ಬಟ್ ಕೂಲಿ ಕೊಡ್ರಿ. ಇವತ್ತೆಲ್ಲರೂ ಇಂಜಿನಿಯರ್ ಆಗ್ತಾ ಇದಾರ, SP ಆಗ್ತಾ ಇದಾರ, DC ಆಗ್ತಾ ಇದಾರ. ಈ ವೇದಿಕೆ ಮೇಲೆ ಡಾಕ್ಟರ್ಸ್ ಅದಾರ, KS ಆಫೀಸರ್ ಪಾಟೀಲ್ ಸರ್ ಅದಾರ, ಹಿರಿಯರು ನಮ್ಮ ಅಕ್ಕವ್ರನ್ನೂ ಅದಾರ. ಯಾಕೆ ಈ ಪರಿಸ್ಥಿತಿ ಬಂದಿದೆ ಅಂದ್ರ ನಾವು ಮನಸ್ಸು ಕೊಟ್ಟು ಯಾವುದು ಕೆಲಸ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂದ್ರ ನನಗನ್ಸದವ್ರು ಯಾಕೆ ಮಾಡ್ತಾ ಇಲ್ಲ, ಏನು ಅವ್ರ ಹತ್ರ ದುಡ್ಡು ಜಾಸ್ತಿ ಆಗಿದೋ, ಏನು ಅಹಂಕಾರ ಜಾಸ್ತಿ ಆಗಿದೋ ಗೊತ್ತಿಲ್ಲ. ಒಂದು ವೇಳೆ ನಾವು ಹೊಲದಲ್ಲಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಮುಂದೆ ದುಡ್ಡೇ ಗಳಿಸ್ಲಿಕ್ಕೆ ಹೋದೇವ ಅಂದ್ರೆ ದುಡ್ಡು ತಿನ್ಲಿಕ್ಕೆ ಆಗ್ತದ? ಯಾರಾದ್ರೂ ದುಡ್ಡು ತಿಂತಾ ಇದಾರ? ಇಲ್ಲ. ಎಷ್ಟೋ ಮಕ್ಕಳಿಗೆ ನಾವು ಕೇಳಿದೇವ ಅಂತ ಕೆಲವರು ಹೈದರಾಬಾದ್, ಮುಂಬೈಯಿಂದ, ಅಲ್ಲಿಂದ ಇಲ್ಲಿಂದ ನಮ್ ಬೀಗರ್ ರೆಂಟರ್ ಬರ್ತಾರ. ನಾ ತೋಟಕ್ಕೆ ಕರ್ಕೊಂಡು ಬಂದೆ, ಕಾಕ ಇದು ಯಾವ್ದು ಗಿಡ ಅಂತ ಕೇಳ್ತಾನ. ಕಾಕ ಇದು ಯಾವ್ದು ಅಂತ ಕೇಳ್ತಾನ. ಅವನಿಗೆ ತೊಗರಿ ಬೆಳೆನೂ ಗುರ್ತಿಲ್ಲ, ಜ್ವಾಳ ಬೆಳೆನೂ ಗುರ್ತಿಲ್ಲ, ನಿಂಬೆಕಾಯಿ ಗಿಡನೂ ಗುರ್ತಿಲ್ಲ, ಏನೂ ಗುರ್ತಿಲ್ಲ ಅಂದ್ರೆ ಮುಂದಿನ ದಿನ ಹೇಗೆ? ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ನೋಡಲ್ ಅಧಿಕಾರಿಗಳಾದ ಡಾಕ್ಟರ್ ಸಂಧ್ಯಾ ಕಾನೇಕರ್ ಪ್ರತಿ ವರ್ಷದಂತೆ ಈ ವರ್ಷ ವಿಶೇಷ ಮಕ್ಕಳ ಮನರಂಜನೆ ಕಾರ್ಯಕ್ರಮದ ಉಸ್ತುವಾರಿ ವಹಿಸಿಕೊಂಡು ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಪ್ರಮುಖರಾದ ಜಿಲ್ಲಾ ಸಮೀಕ್ಷಣಾ ಅಧಿಕಾರಿಗಳಾದ ಡಾಕ್ಟರ್ ರಾಕೇಶ್ ಕಾಂಬಳೆ, ಸಿಟಿ ಕ್ರೈಮ್ ಬ್ರಾಂಚ್ ಇನ್ಸ್ಪೆಕ್ಟರ್ ದಿಲೀಪ್ ಸಾಗರ್, ಪ್ರಾಥಮಿಕ ಕೇಂದ್ರ ಔರಾದ್ಬಿ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶಿಲ್ಪಾ ಗೋಳೆ, ಇನ್ನರ್ವಿಲ್ ಕ್ಲಬ್ ನಾರ್ತ್ ಕಲಬುರ್ಗಿಯ ಅಧ್ಯಕ್ಷರಾದ ನಮ್ರತಾ ಘತಾಟೆ, ಸಂಘಮಿತ್ರದ ಅಧ್ಯಕ್ಷರಾದ ಅಮರ್ ಪಾಲಿ, ದಯಾನಂದ ಪಾಟೀಲ್, ನಾಗೇಂದ್ರ,
ದಂತ ವೈದ್ಯರುಗಳಾದ ಡಾಕ್ಟರ್ ಸಚಿನ್, ಡಾಕ್ಟರ್ ಮನಾಲಿ ದೇಶಪಾಂಡೆ, ಡಾಕ್ಟರ್ ಶ್ವೇತಾ ರಾಜಗಿರಿ, ಡಾಕ್ಟರ್ ಶ್ವೇತಾ ದೇವದುರ್ಗ, ಎನ್ಸಿಡಿ ಜಿಲ್ಲಾ ಕಾರ್ಯಕ್ರಮ ಸಂಯೋಜಕರಾದ ಡಾಕ್ಟರ್ ಪ್ರೀತಂ ತೇಲ್ಕರ್, ಜಿಲ್ಲಾ ನಗರ ಸಂಯೋಜಕರಾದ ಶ್ರೀಕಾಂತ ಸ್ವಾಮಿ, ಜಿಲ್ಲಾ ಕಾರ್ಯಕ್ರಮ ಸಂಯೋಜಕರಾದ ರವೀಂದ್ರ ಠಾಕೂರ್, ಜಿಲ್ಲಾ ಮಕ್ಕಳ ಆರೋಗ್ಯ ಸಮಾಲೋಚಕರಾದ ಮಂಜುನಾಥ್ ಕಂಬಾಳಿಮಠ್, ಜಿಲ್ಲಾ ಸಂಯೋಜಕರಾದ ಶಿವಕುಮಾರ್ ಕಾಂಬಳೆ, ಜಿಲ್ಲಾ ತಂಬಾಕು ನಿಯಂತ್ರಣ ಸೋಷಿಯಲ್ ವರ್ಕರ್ ಆರತಿ ಧನಶ್ರೀ, ಈ ದಿನ ವರದಿಗಾರರಾದ ಗೀತಾ ಹೊಸಮನಿ, ಜಿಲ್ಲಾ ಫೋಟೋಗ್ರಾಫರ್ ಮಂಜುನಾಥ್ ಜಮಾದಾರ್, ದೇವರಾಜ್ ಕನ್ನಡಗಿ ಸೇರಿದಂತೆ ಕುಟುಂಬದ ಸದಸ್ಯರು ಸೇರಿ ಈ ಎಳ್ಳ ಅಮಾವಾಸ್ಯೆಯ ಔತಣಕೂಟದಲ್ಲಿ ಉಪಸ್ಥಿತರಿದ್ದರು. ಕಲಬುರಗಿ ಮತ್ತು ಹುಬ್ಬಳ್ಳಿಯಲ್ಲಿ ಮಿನಿ ಫಿಲಂ ಸಿಟಿ ನಿರ್ಮಿಸಲಾಗುವುದು ಎಂದು ಶ್ರೀ ಕಂಠೀರವ ಸ್ಟುಡಿಯೋಸ್ ನಿಯಮಿತದ ಅಧ್ಯಕ್ಷರಾದ ಮೆಹಬೂಬ್ ಪಾಷಾ ಅವರು ಇಂದು ಕಲಬುರಗಿ ನಗರದ ಐವನಶಾಹಿ ಅತಿಥಿಗೃಹದಲ್ಲಿ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಶ್ರೀ ಕಂಠೀರವ ಸ್ಟುಡಿಯೋಸ್ ನಿಯಮಿತದ ಅಧ್ಯಕ್ಷರಾದ ಮೆಹಬೂಬ್ ಪಾಷಾ ಅವರು ಇಂದು ಮಧ್ಯಾಹ್ನ 3 ಗಂಟೆಗೆ ಕಲಬುರಗಿ ನಗರದ ಐವನಶಾಹಿ ಅತಿಥಿಗೃಹದಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿದರು. ಸರಕಾರದಿಂದ OTT ಉದ್ದೇಶ ಕನ್ನಡ ಚಲನಚಿತ್ರಗಳ ಪ್ರದರ್ಶನ, ಉಳಿವಿಗೆ ಬೆಳೆವಿಗೆ, ಉದ್ಯೋಗ ಹೋಗಲಾಡಿಸಲು ಕಲಾವಿದರಿಗೆ ಅವಕಾಶ, ವಾಣಿಜ್ಯ ಉದ್ಯಮ ನಮ್ಮದು, OTTಗೆ ವಿಷಯಗಳು ಬೇಕು, ಕಂಟೆಂಟ್ ಅಭಿವೃದ್ಧಿ ಮಾಡಲು ಸ್ಟುಡಿಯೋ ಮಾಡಬೇಕು, ಫಿಲಂ ಸಿಟಿ ಮಾಡಬೇಕು. ಹುಬ್ಬಳ್ಳಿ ಕಲಬುರಗಿಯಲ್ಲಿ ಸಣ್ಣ ಫಿಲಂ ಸಿಟಿ ಮಾಡಲಾಗುವುದು. ಚಿತ್ರದುರ್ಗ, ಶಿವಮೊಗ್ಗ, ಹೊಸಪೇಟೆಯಲ್ಲಿ ಪ್ರಸ್ತಾವನೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸಲ್ಲಿಸಲಾಗಿದ್ದು ಅವುಗಳನ್ನು ಪರಿಶೀಲಿಸುತ್ತೇವೆ ಎಂದಿದ್ದಾರೆ. ಕಲಾವಿದರಿಗೆ ಪ್ರೋತ್ಸಾಹ, ವಾಣಿಜ್ಯೋದ್ಯಮಕ್ಕೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರೊಡ್ಯೂಸರ್ಗಳು ಬರ್ತಾ ಇಲ್ಲ, ಇದು ಡೈರೆಕ್ಟ್ ಮಾರ್ಕೆಟಿಂಗ್. ಸ್ಟುಡಿಯೋ ಫಿಲಂ ಸಿಟಿ ಕಾರ್ಮಿಕರ ಕೆಲಸಕ್ಕಾಗಿ 50 ಎಕರೆ ಕನಿಷ್ಠ ಜಾಗ ಬೇಕು. ಇದಕ್ಕಾಗಿ ಜಿಲ್ಲಾಧಿಕಾರಿಗಳು 1 ತಿಂಗಳಿನಲ್ಲಿ ಸ್ಥಳದ ಕುರಿತು ಮಾಹಿತಿ ನೀಡುವುದಾಗಿ ತಿಳಿಸಿದ್ದಾರೆ. ಈ ಮೂಲಕ ಪ್ರದರ್ಶನ ಕಾಣದ ಸಿನಿಮಾಗಳಿಗೆ ಸರ್ಕಾರಿ OTTಯಲ್ಲಿ ಅವಕಾಶ ಕಲ್ಪಿಸಲಾಗುವುದು. ಯುವಕರು, ಕಲಾವಿದರು, ಆಸಕ್ತರಿಗೆ ಈ ಮೂಲಕ ಅವಕಾಶ ನೀಡಲು ಪ್ರಯತ್ನಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ರಂಗದಲ್ಲಿ ಒಂದು ಸಿನಿಮಾ ಫಿಲಮ್ ಸಿಟಿ, ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ನಿಮಗೆಲ್ಲ ಭಾಳ ಚಿರಪರಿಚಿತ ಅನಿಸುತ್ತೆ ಹೈದರಾಬಾದ್ ರಾಮೋಜಿ ಫಿಲಮ್ ಸಿಟಿ. ಕನ್ನಡ ಫಿಲಮ್ ಇಂಡಸ್ಟ್ರಿ ಅಭಿವೃದ್ಧಿಗಾಗಿ ಅಂತ ಹೇಳಿ ಕರ್ನಾಟಕ ಸರ್ಕಾರ ಈಗಾಗಲೇ ಹೋದ ವರ್ಷ OTT ಅನೌನ್ಸ್ ಮಾಡಿದೆ ಬಜೆಟಲ್ಲಿ. ನಾನು ಈಗಾಗಲೇ ಈ 1-2-3 ಕಡೆ ಪ್ರಸ್ತಾವನೆ ಹೇಳಿದ್ದೀನಿ. ಲಾಸ್ಟ್ ಮಂತು ಬೀದರಿಗೆ ಬಂದಾಗಲೂ ಹೇಳಿದ್ದೆ ನಾನು. ಈ OTT ತರ್ತಾ ಇರೋ ಉದ್ದೇಶ ಏನಪ್ಪ ಅಂತ ಅಂದರೆ, ಸಾಕಷ್ಟು ಜನ ಗ್ರಾಮೀಣ ಪ್ರತಿಭೆಗಳಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ, ಕನ್ನಡ ಹಾಗೂ ಕರ್ನಾಟಕ ರಾಜ್ಯದ, ವಿಶಾಲ ಕರ್ನಾಟಕ ರಾಜ್ಯದ ಒಂದು ಚಿತ್ರಣವನ್ನು ಬಿಂಬಿಸಲಿಕ್ಕೆ ಇಡೀ ಜಗತ್ತಿನಾದ್ಯಂತ ಈ ರಾಜ್ಯದ ಶ್ರೀಮಂತಿಕೆ, ಇತಿಹಾಸ ಶ್ರೀಮಂತಿಕೆ ತೋರಿಸಲಿಕ್ಕೆ ಸಾಕಷ್ಟು ಆಯಾಮಗಳಲ್ಲಿ ಇದನ್ನು ಉಪಯೋಗಿಸ್ಕೊಳ್ಳೋದಕ್ಕೋಸ್ಕರ ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಲು ಹಾಗೂ ಕೆಲವಾರು ಸಿನಿಮಾಗಳನ್ನು ಪ್ರದರ್ಶನ ಮಾಡಲಿಕ್ಕೆ ಆಗ್ತಾಯಿಲ್ಲ. ಈಗ ಥಿಯೇಟ್ರುಗಳು ಕಡಿಮೆಯಾಗಿದೆ, ಬೇಕಾದಷ್ಟು ಸಮಸ್ಯೆಗಳು ಉಲ್ಬಣ ಆಗಿದ್ದಾವೆ, ತಮಗೆಲ್ಲರಿಗೂ ತಿಳಿದಿರೋ ಹಾಗೆ. ಅದಕ್ಕೋಸ್ಕರ OTTಯ ಡಿಮ್ಯಾಂಡ್ನ ಫಿಲ್ಮ್ ಪ್ರೊಡ್ಯೂಸರ್ಸ್ ಅಸೋಸಿಯೇಷನು ಭಾಳ 2 ವರ್ಷದಿಂದ ಡಿಮ್ಯಾಂಡ್ ಮಾಡ್ತಾಯಿದ್ರು. ಅದೇ ಸಮಯಕ್ಕೆ ನನಗೂ 1 ವರ್ಷ 7 ತಿಂಗಳ ಕೆಳಗೆ ಚೇರ್ಮನ್ ಆಗಿ, ಅಧ್ಯಕ್ಷನಾಗಿ ಸರ್ಕಾರ ನೇಮಕ ಮಾಡ್ತು ಕಂಠೀರವ ಸ್ಟುಡಿಯೋಸ್ಗೆ. ಆಗ ನಾನು ಮುಖ್ಯಮಂತ್ರಿಗಳಿಗೆ ಹೋದ ವರ್ಷ ಈ ಟೈಮಲ್ಲಿ ಪ್ರಸ್ತಾವನೆ ಕೊಟ್ಟೆ. ಅವರು ಸಮಯೋಚಿತವಾಗಿ ಹೋದ ವರ್ಷ 25-26 ಬಜೆಟಲ್ಲಿ ಅನೌನ್ಸ್ ಮಾಡಿದ್ರು. ಸರ್ಕಾರದಿಂದ ಒಂದು OTTಯನ್ನು ಪ್ರಾರಂಭ ಮಾಡ್ತಿದ್ದೀವಿ. ಉದ್ದೇಶ ಕನ್ನಡ ಚಲನಚಿತ್ರಗಳ ನಾಟ್ ಓನ್ಲಿ ಪ್ರದರ್ಶನ, ಅದು ಉಳಿವಿಗೆ ಹಾಗೂ ಬೆಳವಣಿಗೆಗೆ ಅಂತ. ಜೊತೆಯಲ್ಲಿ ನಮ್ಮದೊಂದು ಪ್ರಸ್ತಾವನೆ ನಮ್ಮ ಸ್ಟುಡಿಯೋದಿಂದ ನಾವೇನು ಮಾಡಿದ್ವಿ, ನಮಗೆ ಕೊಡಿ, ನಾವು ಏನು ಮಾಡ್ತೀವಿ, ಸ್ವಲ್ಪ ನಿರುದ್ಯೋಗ ಹೋಗಲಾಡಿಸೋದಕ್ಕೆ, ಕೆಲವರಿಗೆ ಉದ್ಯೋಗ ಸಿಗ್ತದೆ OTT ಮಾಡಿದರೆ, ಜೊತೆಯಲ್ಲಿ ಕಲಾವಿದರಿಗೆ ಕಲೆಯ ಅವಕಾಶ ಸಿಗುತ್ತೆ,
ಆಮೇಲೆ ಒಂದು ಜಾಗತಿಕ ಮಟ್ಟದ ಒಂದು ವೇದಿಕೆ ಆಗ್ತದೆ ಅಂತ ಹೇಳಿ ನಾವು ಅದನ್ನು ಪ್ರಸ್ತಾವನೆ ಕೊಟ್ಟಾಗ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಈಗಾಗಲೇ ಒಂದು ಕಮಿಟಿನೂ ಮಾಡಿದ್ದಾರೆ, 2 ಮೀಟಿಂಗು ಆಗಿದೆ. ಆಲ್ಮೋಸ್ಟ್ ಇನ್ನೊಂದು ಮೀಟಿಂಗ್ ಮಾಡಿ ಫೈನಲ್ ಮಾಡಿಬಿಡ್ತಾರೆ OTT. ಅದಾದಮೇಲೆ ಬಹುಶಃ 99% ನಮಗೆ ಕೊಡೋಕ್ಕಾಗೋದು, ಯಾಕಂದರೆ ಬೇರೆ ಇನ್ನೊಂದು ಏಜೆನ್ಸಿ ಇಲ್ಲ ವಾರ್ತಾ ಇಲಾಖೆಯಲ್ಲಿ. ಅದು ಬಿಟ್ಟರೆ ಅಕಾಡೆಮಿ ಇದೆ. ಅಕಾಡೆಮಿ ಬಂದು ಇಟ್ ಈಸ್ ನಾಟ್ ಬಿಸ್ನೆಸ್. ಸೊ ನಮ್ಮದು ವಾಣಿಜ್ಯ ಉದ್ಯಮ ಆಗಿರೋದ್ರಿಂದ ಸೊ ಸ್ವಾಭಾವಿಕವಾಗಿ ನಮಗೆ ಕೊಡ್ತಾರೆ ಅಂತ. ಹಿರಿಯ ಸಾಹಿತಿಗಳಾದ ಚನ್ನವೀರ ಕಣವಿ ಹಾಗೂ ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ ರವರ ಸಮಗ್ರ ಸಂಪುಟಗಳ ಲೋಕಾರ್ಪಣೆ ಸಮಾರಂಭವು ಡಿಸೆಂಬರ್ 23ರಂದು ಜರುಗಲಿದೆ ಎಂದು ಪ್ರೊಫೆಸರ್ BH ನಿರುಗುಡಿ ಅವರು ತಿಳಿಸಿದ್ದಾರೆ. ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರು ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಹಿರಿಯ ಸಾಹಿತಿಗಳಾದ ಚನ್ನವೀರ ಕಣವಿ ಹಾಗೂ ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ ಸಮಗ್ರ ಸಂಪುಟಗಳ ಲೋಕಾರ್ಪಣೆ ಹಾಗೂ ಉಚಿತ ಪುಸ್ತಕಗಳ ವಿತರಣಾ ಸಮಾರಂಭ ಮತ್ತು ಮನೆಗೊಂದು ಗ್ರಂಥಾಲಯ ಕಲಬುರಗಿ ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯರಿಗೆ ಅರ್ಹತಾ ಪತ್ರ ವಿತರಣೆ ಕಾರ್ಯಕ್ರಮವು ದಿನಾಂಕ 23ನೇ ಡಿಸೆಂಬರ್ 2025 ಮಂಗಳವಾರದಂದು ಬೆಳಿಗ್ಗೆ 11 ಗಂಟೆಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಮಹಾತ್ಮ ಗಾಂಧಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕನ್ನಡ ಪುಸ್ತಕ ಪ್ರಾಧಿಕಾರದ ಸದಸ್ಯ ಸಂಚಾಲಕರಾದ BH ನಿರುಗುಡಿ ಅವರು ತಿಳಿಸಿದ್ದಾರೆ. ಬೆಂಗಳೂರು ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಮೊಟ್ಟಮೊದಲ ಬಾರಿಗೆ ಬೆಂಗಳೂರನ್ನು ಬಿಟ್ಟು ಕಲಬುರಗಿಯಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಸಂಪುಟಗಳ ಬಿಡುಗಡೆ ಸಮಾರಂಭ ಇದೇ ತಿಂಗಳು 23ರಂದು ಬೆಳಗ್ಗೆ 11 ಗಂಟೆಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಮಹಾತ್ಮ ಗಾಂಧಿ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹಿರಿಯ ಸಾಹಿತಿಗಳಾದಂಥ ಶ್ರೀ ಚನ್ನವೀರ ಕಣವಿ ಹಾಗೂ ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ ಅವರ ಸಮಗ್ರ ಸಂಪುಟಗಳ ಲೋಕಾರ್ಪಣೆ ಹಾಗೂ ಉಚಿತ ಪುಸ್ತಕಗಳ ವಿತರಣಾ ಸಮಾರಂಭ, ಜೊತೆಗೆ ಕನ್ನಡ ಪುಸ್ತಕ ಪ್ರಾಧಿಕಾರದ ಮನೆಗೊಂದು ಗ್ರಂಥಾಲಯ ಅಡಿಯಲ್ಲಿ ಕಲಬುರಗಿ ಜಿಲ್ಲಾ ಜಾಗೃತ ಸಮಿತಿ ಸದಸ್ಯರನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು, ಅವರಿಗೆ ಅರ್ಹತಾ ಪತ್ರವನ್ನು ವಿತರಣೆ ಮಾಡ್ತಕ್ಕಂಥ ಒಂದು ಅತಿ ದೊಡ್ಡದಾದಂಥ ಒಂದು ಸಮಾರಂಭ ಕಲಬುರಗಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ನಾನು ಕನ್ನಡ ಪುಸ್ತಕ ಪ್ರಾಧಿಕಾರದ ಸದಸ್ಯ BH ನಿರುಗುಡಿ, ಕಲಬುರಗಿ ಜಿಲ್ಲೆಯವನು. ನಮ್ಮ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರು ಡಾಕ್ಟರ್ ಮಾನಸ ಮೈಸೂರವರು. ನಾವು 5 ಜನ ಸದಸ್ಯರಿರುತ್ತೇವೆ. ಅದರಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ನಾನು ಒಬ್ಬ ಪ್ರತಿನಿಧಿಯಾಗಿದ್ದೇನೆ. ಈಗಾಗಲೇ ಕನ್ನಡ ಪುಸ್ತಕ ಪ್ರಾಧಿಕಾರದ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ. ಅದರ ಜೊತೆಗೆ ಕಲಬುರಗಿಯಲ್ಲೊಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಯೋಜನೆಯನ್ನು ಮಾಡಿ ಇಂತಹ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಕಲಬುರಗಿಯಲ್ಲಿ ಇದೇ ತಿಂಗಳಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು. ನಾಡಿನ ಹಿರಿಯ ಸಾಹಿತಿಗಳಾದಂಥ ಚನ್ನವೀರ ಕಣವಿ ಹಾಗೂ ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ ಅವರ ಸಂಪುಟಗಳ ಲೋಕಾರ್ಪಣೆ ಹಾಗೂ ಉದ್ಘಾಟನೆಯನ್ನು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದಂಥ ಪ್ರೊಫೆಸರ್ ಶಶಿಕಾಂತ್ ಎಸ್ ಉಡಿಕೇರಿಯವರು ಮಾಡ್ತಾ ಇದ್ದಾರೆ. ಮತ್ತು ಗುಲ್ಬರ್ಗಾ ಜಿಲ್ಲೆಯ ಪ್ರೌಢಶಾಲೆ, PU ಕಾಲೇಜು ಮತ್ತು ಪದವಿ ಕಾಲೇಜುಗಳಿಗೆ ಕನ್ನಡ ಪುಸ್ತಕ ಪ್ರಾಧಿಕಾರದ 15,000 ರೂಪಾಯಿ ಮೌಲ್ಯದ 25 ಶಾಲಾ ಕಾಲೇಜುಗಳಿಗೆ ಉಚಿತವಾಗಿ ಪುಸ್ತಕವನ್ನು ನೀಡ್ತಾ ಇದ್ದೇವೆ. ಆ ಉಚಿತ ಪುಸ್ತಕ ವಿತರಣೆ ಹಿರಿಯ ಸಾಹಿತಿಗಳು ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ ಅವರ ಸಮಗ್ರ ಸಂಪುಟಗಳ ಸಂಪಾದಕರಾಗಿರ್ತಕ್ಕಂಥ ಪ್ರೊಫೆಸರ್ SG ಸಿದ್ದರಾಮಯ್ಯನವರು ವಿತರಣೆ ಮಾಡ್ತಾ ಇದ್ದಾರೆ ಅವತ್ತು. ಮತ್ತು ಕಲಬುರಗಿ ಜಿಲ್ಲಾ ಜಾಗೃತ ಸಮಿತಿಯ ಸದಸ್ಯರಿಗೆ ಅರ್ಹತಾ ಪತ್ರ ವಿತರಣೆ ಸಮಾರಂಭವು ಕೂಡ ಅದೇ ವೇದಿಕೆಯಲ್ಲಿ ಡಾಕ್ಟರ್ GM ಹೆಗಡೆ ಚನ್ನವೀರ ಕಣಿವೆಯವರ ಸಂಪುಟಗಳ ಸಮಗ್ರ
ಸಂಪಾದನೆ ಮಾಡಿರ್ತಕ್ಕಂಥವರು ಅವರು ಅರ್ಹತಾ ಪತ್ರವನ್ನು ವಿತರಣೆ ಮಾಡ್ತಾರೆ. ಕಾರ್ಯಕ್ರಮದ ಅಧ್ಯಕ್ಷತೆ ಕನ್ನಡ ಪುಸ್ತಕ ಪ್ರಾಧಿಕಾರದ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾನಸ ಮೈಸೂರು ಅವರು ವಹಿಸ್ತಾ ಇದ್ದಾರೆ. ಆ ಸಂಪುಟಗಳು ಸುಮಾರು 10 ಸಂಪುಟಗಳು ಬಿಡುಗಡೆ ಆಗ್ತವೆ. ಆ ಸಂಪುಟಗಳ ಕುರಿತು ಮಾತಾಡ್ತಾ ಇದ್ದಾರೆ ಡಾಕ್ಟರ್ ಬಸವರಾಜ್ ಸಬರಾದ್ ಅವರು. ಅಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರು ಡೀನ್ ಕಲಾನಿಕಾಯ ಪ್ರೊಫೆಸರ್ HP ಪೋತೆ ಮುಖ್ಯ ಅತಿಥಿಗಳಾಗ್ತಾ ಇದ್ದಾರೆ. ಡಿಸೆಂಬರ್ 25ರಂದು ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕಿನ ಸುಕ್ಷೇತ್ರ ಮಹಗಾಂವ್ನ ಶ್ರೀ ಕಳ್ಳಿಮಠ ಸಂಸ್ಥಾನದ ಲಿಂಗೈಕ್ಯ ಶ್ರೀ ಷಟಸ್ಥಲ ಬ್ರಹ್ಮಿ ವಿರೂಪಾಕ್ಷ ಶಿವಾಚಾರ್ಯರ 46ನೇ ಪುಣ್ಯಸ್ಮರಣೋತ್ಸವ ಹಾಗೂ ಶ್ರೀಮಠದ ಪೂಜ್ಯರ ಗ್ರಂಥ ಬಿಡುಗಡೆ ಸಮಾರಂಭ ಜರುಗಲಿದೆ. ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕಿನ ಸುಕ್ಷೇತ್ರ ಮಹಾಗಾಂವ್ ಶ್ರೀ ಕಳ್ಳಿಮಠ ಸಂಸ್ಥಾನದ ಲಿಂಗೈಕ್ಯ ಶ್ರೀ ಷಟಸ್ಥಲ ಬ್ರಹ್ಮಿ ವಿರೂಪಾಕ್ಷ ಶಿವಾಚಾರ್ಯರ 46ನೆಯ ಪುಣ್ಯ ಸ್ಮರಣೋತ್ಸವ ಹಾಗೂ ಶ್ರೀ ಕಳ್ಳಿಮಠದ ಪೂಜ್ಯರ ಗ್ರಂಥ ಬಿಡುಗಡೆ ಸಮಾರಂಭವು ದಿನಾಂಕ 25 ಡಿಸೆಂಬರ್ 2025 ಗುರುವಾರದಂದು ಜರುಗಲಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಇದರ ಅಂಗವಾಗಿ ದಿನಾಂಕ 25 ಡಿಸೆಂಬರ್ 2025 ಗುರುವಾರದಂದು ಬೆಳಿಗ್ಗೆ 6 ಗಂಟೆಗೆ ಕರ್ತೃಗದ್ದುಗೆಗೆ ರುದ್ರಾಭಿಷೇಕ, ಬಿಲ್ವಾರ್ಚನೆ, ಅಯಾಚಾರ, ಶಿವದೀಕ್ಷೆ, ಗಣಾರಾಧನೆ ಹಾಗೂ ಧರ್ಮಸಭೆ ಜರುಗಲಿದೆ. ಬೆಳಿಗ್ಗೆ 11 ಗಂಟೆಗೆ ಧಾರ್ಮಿಕ ಸಭೆ, ಕಳ್ಳಿಮಠ ಶ್ರೀಗಳ ಗ್ರಂಥ ಬಿಡುಗಡೆ ಹಾಗೂ ಕಳ್ಳಿಮಠದ ಕಲ್ಪವೃಕ್ಷ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಲಿದೆ. ಸಾಯಂಕಾಲ 6 ಗಂಟೆಗೆ ಶ್ರೀಗಳ 6ನೇ ತುಲಾಭಾರ, ಮಕ್ಕಳ ಪ್ರತಿಭಾ ಪುರಸ್ಕಾರ, ಯೋಗಾಸನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗಿಗಳಾಗಿ ತನುಮನ ಧನದಿಂದ ಸೇವೆ ಸಲ್ಲಿಸಿ ಪೂಜ್ಯರ ದರ್ಶನಾಶೀರ್ವಾದ ಪಡೆದು ಪುನೀತರಾಗಬೇಕಾಗಿ ಕಳ್ಳಿಮಠ ಸಂಸ್ಥಾನ ಮಹಗಾಂವ್ ಭೂಸಣಗಿ ತಾಲೂಕಾ ಕಮಲಾಪುರ ಜಿಲ್ಲಾ ಕಲಬುರಗಿಯ ಸಮಸ್ತ ಸದ್ಭಕ್ತರ ಪರವಾಗಿ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. ದಿನಾಂಕ 23ರಂದು ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ, ಉಚಿತ ನೇತ್ರ ತಪಾಸಣಾ ಶಿಬಿರ, ಉಚಿತ ಶಸ್ತ್ರಚಿಕಿತ್ಸೆ ಆದಿ ಹಾಗೂ ದಿನಾಂಕ 25/12/25ರಂದು ಪೂಜ್ಯರ ಕರ್ತೃಗದ್ದಿಗೆ ರುದ್ರಾಭಿಷೇಕ, ಬಿಲ್ವಾಚನೆ, ಅಯ್ಯಾಚಾರ, ಶಿವದೀಕ್ಷೆ, ಗಣಾರಾಧನೆ, ಧರ್ಮಸಭೆ ಹಾಗೂ ಗ್ರಂಥ ಬಿಡುಗಡೆ, ಪೂಜ್ಯರ ಆಶೀರ್ವಚನ, ಗಣ್ಯರ ಭಾಷಣ ಹಾಗೂ ಭಕ್ತಿಪೂರ್ವಕ ಪೂಜ್ಯ ಶ್ರೀ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಗುರುಪಾದಲಿಂಗ ಮಹಾಶಿವಗಳು ಬಬಲಾದಿವರಿಗೆ ಭಕ್ತಿಪೂರ್ವಕ ವಿಶೇಷ ಗೌರವಾರ್ಪಣೆ, ಕಳ್ಳಿಮಠದ ಕಲ್ಪವೃಕ್ಷ ಪ್ರಶಸ್ತಿ ಒಡ್ಡನ್ಕೇರಿಯವರಿಗೆ, ಮುಗುಳಿ ಹತ್ತಿಯವರಿಗೆ ಹಾಗೂ ಭಜನಾಪದ ರಚಿತ ಎಲ್ಲ ಲೇಖಕರಿಗೆ ಪುರಸ್ಕಾರ, ಮಹಗಾಂವ್ ಶ್ರೀ ಕಳ್ಳಿಮಠದ ಶ್ರೀಗಳ ಭಜನಾ ಪದಗಳು ಗ್ರಂಥ ಲೋಕಾರ್ಪಣೆ ಹಾಗೂ ಸಾಯಂಕಾಲ 6 ಗಂಟೆಗೆ ಪೂಜ್ಯ ಶ್ರೀ ವಿರೂಪಾಕ್ಷ ದೇವರ ತುಲಾಭಾರ ಕಾರ್ಯಕ್ರಮ, ಮಕ್ಕಳ ಪ್ರತಿಭಾ ಪುರಸ್ಕಾರ, ಯೋಗಾಸನ ಹಾಗೂ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ಯಾದಿ ಭವ್ಯ ಕಾರ್ಯಕ್ರಮ ನಡೆಯುತ್ತದೆ. ಆದ್ದರಿಂದ ಸಾರ್ವಜನಿಕರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಶ್ರೀಮಠದ ವತಿಯಿಂದ, ವಿರೂಪಾಕ್ಷ ದೇವರ ವತಿಯಿಂದ ನಾನು ತಮ್ಮೆಲ್ಲರಿಗೂ ಸವಿನಯ ಕೋರುತ್ತೇನೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness.